ಸರ್? ಸರ್ ನಮ್ಮ ಹೆಸರು ಬಂದ್ಬಿಟ್ಟು ರವಿಚಂದ್ರ ಕಡೆಮನಿ ಅಂತ ಹೇಳಿ, ಕೊಪ್ಪಳ ತಾಲೂಕಿನ ಕೋಳೂರು ಗ್ರಾಮದವ್ರು ನಾವು. ಸರ್ ನಿಮ್ ಎಜುಕೇಶನ್ ಹೇಳ್ಬಿಡ್ರಿ ಸರ್. ನಮ್ದು ಎಜುಕೇಶನ್ ಬಂದ್ಬಿಟ್ಟು ಹೇಳ್ಕೊಳಕ್ಕೆ ಏನ್ ಸರ್, ಇವತ್ತು MS ಅಗ್ರಿ ಮಾಡ್ಕೊಂಡವ್ರು ಬರ್ತಾರ, ಎಷ್ಟು ಜನ ಇಂಜಿನಿಯರ್ಸ್ ಬಂದ್ ಮಾಡ್ತಾರ ಸರ್. ಹೇಳ್ಕೊಂಡ್ಬಿಟ್ರಿ ಸರ್. ಹೇಳ್ಕೊಳಕ್ ಏನಿಲ್ಲ ಸರ್, ನನಗೆ ಅದೇನಿಲ್ಲ. ಒಂದ್ ಬಂದ್ಬಿಟ್ಟು BA MSW ಆಗಿತ್ತು ಸರ್. ಇವಾಗ ಮತ್ತೆ ಲಾ ಅಡ್ಮಿಷನ್ ಮಾಡ್ಸಿದ್ದೀನಿ. ಸರ್ ನಿಮ್ಗ ಹೊಲದಲ್ಲಿ ದುಡಿಬೇಕನ್ನ ಹಸಿವು ಐತಿ, ಓದ್ಬೇಕನ್ನ ಹಸಿವು ಐತಲ್ಲ? ಎರಡೂ ಇದೆ ಸರ್ ನನಗೆ. ನಾನು ಓದ್ಬೇಕು, ಅದ್ ಏನಾಗ್ಲಿ ಓದ್ಬೇಕು. ಓದ್ಬೇಕು ಪ್ಲಸ್ ಕೃಷಿ ಮಾಡ್ಬೇಕು. ನಾವ್ ಅತಿ ಹೆಚ್ಚು ಬೆಳೆದಂದ್ರೆ 1000 ಬಾಕ್ಸ್ ಬೆಳೆದೀನಿ ಸರ್. 4,000 ಅಗಿಗೆ 4,000 ಅಗಿ ಹಚ್ಚಿ 1,000 ಬಾಕ್ಸ್ ನಾನು ತೆಗೆದಿದ್ದೀನಿ ಸರ್. 1,000 ಬಾಕ್ಸ್ ನಮಗ್ ಕ್ಲೈಮೇಟ್ ಆಗಿರ್ಬೋದು, ನಾವ್ ಮಾಡೋ. ಹೌದು ಸರ್, ಅದೆಲ್ಲ ಅದಕ್ಕೆ ಹೊಂದ್ಕೋಬೇಕು. ನಿಮ್ ಕ್ಲೈಮೇಟ್ ಕೈ ಕೊಡತ್ತೆ. ನಮ್ ಕ್ಲೈಮೇಟ್ ಚೆನ್ನಾಗಿದ್ದು, ವಾತಾವರಣ ಚೆನ್ನಾಗಿತ್ತು ಅಂದ್ರೆ, ಮತ್ತೆ ನಮ್ಮ ನೆಲ ಫಲವತ್ತಾಗಿ ನಾವು ಹದ ಮಾಡ್ಕೊಂಡಿದ್ರೆ, ಸರಿಯಾದ ಟೈಮ್ಗೆ ಔಷಧಿ ಸಿಂಪಡಣೆ ಮಾಡಿದ್ರೆ ಬರುತ್ತೆ ಸರ್. ನಂಗೆ ಬಂದಿದೆ, ಆಗ್ತದೆ ಸರ್ ಇದು. ಸುಮಾರು ನೀವು ಖರ್ಚು ಮಾಡಿದ 20,000? ಹೌದು ಸರ್, ನಾ ಇದು ಖರ್ಚು ಮಾಡಿರೋದು ಬಂದ್ಬಿಟ್ಟು ಒಂದು 25,000 ರಿಂದ 30,000 ರೂಪಾಯಿ ಒಳಗಡೆ ಆಗ್ತದೆ ಸರ್. ಇದು ಈಗ ಇದು ಅಷ್ಟು ಏನ್ ಮಾಡಿದೆ ಸರ್, ಇದು ಅಷ್ಟನ್ನು ಸೇರಿಸಿ ಒಂದು 25,000 ರಿಂದ 30,000 ರೂಪಾಯಿ ಒಳಗಡೆ ಖರ್ಚಿದೆ. ಸುಮಾರು 1.5 ರಿಂದ 2 ಲಕ್ಷ ಮಟ್ಟ ನಂಗೆ ಇದರಲ್ಲಿ ಬರುತ್ತೆ ಸರ್ ಆದಾಯ. ಬಗ್ಗೆ ಏನಿಲ್ಲ ಅಂದ್ರೂ 800 ರಿಂದ 1000 ಬಾಕ್ಸ್ ಬರ್ಬೇಕು ಸರ್. ಅದು 800 ರಿಂದ 1000 ಬಾಕ್ಸ್ ಬರ್ಬೇಕು. ನನಗೆ ಇವಾಗ 400 ರಿಂದ 500 ಬಾಕ್ಸ್ ಇವಾಗ ಬಂದಿದೆ. ಇನ್ನ ಒಂದು 100 ರಿಂದ 200 ಬಾಕ್ಸ್ ಸಿಗುತ್ತೆ ಸರ್ ಇದು ಕಟಾವ್ ಮಾಡಿದ್ರೆ. ಇಷ್ಟಂತರ ಆಗಿದೆ. ಸುಮಾರು 1000 ಬಾಕ್ಸ್ ಬರ್ಬೇಕಿತ್ತು. ನಮ್ದು ಎಕ್ಸ್ಪೆಕ್ಟೇಷನ್ 1000 ಬಾಕ್ಸ್ ಇತ್ತು ಸರ್. ಬಟ್ ಅದು ಗಾಳಿ ಬಂದು ಗಿಡ ಬಿದ್ದು ಒಂದ್ ಬಾಕ್ಸ್ ಯಾವ ತರ ಆಗಿರುತ್ತೆ ಇವಾಗ ಬಂದ್ಬಿಟ್ಟು ಸುಮಾರು ಒಂದು 700 ರೂಪಾಯಿ ವರೆಗೆ ಮಾಡಿ ಸರ್. ನಮ್ದು ಮ್ಯಾಕ್ಸಿಮಮ್ 700 ರೂಪಾಯಿ ಮಾರುತ್ತೆ. ಟೊಮೆಟೆಯಲ್ಲಿ ಬಡ ರೈತರ ಬೆಳೆ ಅಂದ್ರೆ ಟೊಮೆಟೆ ಸರ್. ಖರ್ಚು ಕಡಿಮೆ, ನಿರ್ವಹಣೆ ಕಡಿಮೆ, ಜಾಸ್ತಿ ಲಾಭ ಬರುತ್ತೆ ಸರ್. ಇದರಲ್ಲಿ ಏನು ಲಾಸ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಒಳ್ಳೆ ಶ್ರದ್ಧೆಯಿಂದ ಮಾಡಿದ್ರೆ, ಎಲ್ಲ ಕರೆಕ್ಟ್ ಟೈಮ್ಗೆ ಮೇಂಟೆನೆನ್ಸ್ ಮಾಡಿ ಎಲ್ಲ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಸರ್ ಟೊಮೆಟೊ. ಇವಾಗ ಸುಮಾರು ಬಂದ್ಬಿಟ್ಟು ಒಂದು 400 ರಿಂದ 500 ಬಾಕ್ಸ್ ಗಳನ್ನ ನಾನು ಮಾರಿದೀನಿ. ಎಷ್ಟು ಎಕರೆದಲ್ಲಿ ಸರ್? ಅರ್ಧ ಎಕರೆ ಇದೆ ಸರ್ ಇದು. ಸರ್ ಸಸಿ ಆತರ ತಂದ್ರಿ, ಆಮೇಲೆ ಇವ್ನ ಹೆಂಗ ಸಸಿಗಳನ್ನ? ಸಸಿ ತಂದ್ಬಿಟ್ಟು ನಾವು ನರ್ಸರಿಯಲ್ಲಿ ತಗೊಂಡ್ಬರ್ತೀವಿ ಸರ್. ನಮಸ್ತೆ ಸರ್, ಏನು ವಿಶೇಷವಾಗಿ ನೀವು ಟೊಮೆಟೊ ಬೆಳೆದಿರಲ್ಲ ಸರ್? ಸರ್ ಟೊಮೆಟೊ ನಾನು ಇವಾಗ ಬೆಳೆಯಕತ್ತು ಸುಮಾರು ಒಂದು 4 ರಿಂದ 5 ವರ್ಷ ಆಯ್ತು. 4 ರಿಂದ 5 ವರ್ಷ. ಮುಂಚೆ ಎಲ್ಲ ನಾನು ಟೊಮೆಟೊ ಬೆಳಿತಾ ಇರಲಿಲ್ಲ, ತರಕಾರಿ ಯಾವ್ದು ಬೆಳಿತಾ ಇರಲಿಲ್ಲ. ನಾವು ಸಂಪ್ರದಾಯ ಕೃಷಿ ಏನಿತ್ತು ಅದನ್ನೇ ಮಾಡ್ತಿದ್ವಿ. ಬಟ್ ಇವಾಗ ನಾನು 4 ರಿಂದ 5 ವರ್ಷದಿಂದ ನಾನು ತರಕಾರಿ ಬೆಳೆಯೋದಕ್ಕೆ ಶುರು ಮಾಡಿದ್ದೀನಿ. ನಾನು ಕೃಷಿನ ಮೇನ್ವಾಗಿ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ತರಕಾರಿಯಲ್ಲಿ ಏನಾದ್ರು ಲಾಭ ತೆಗೆಯೋಣ ಅಂತ ಹೇಳಿ ತರಕಾರಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ಇದು ಟೊಮೆಟೊ ಬೆಳೆದೀನಿ ಸರ್. ಇವಾಗ ಸುಮಾರು ಬಂದ್ಬಿಟ್ಟು ಇವಾಗ ಆಗ್ಲೇ ಲಾಸ್ಟ್ ಕಟಾವಿಗೆಲ್ಲ ಬಂದಿದೆ ಸರ್. ಇದಾಗಲೇ ಇದು ಇವಾಗ ಸುಮಾರು ಬಂದ್ಬಿಟ್ಟು ಒಂದು 400 ರಿಂದ 500 ಬಾಕ್ಸ್ ಗಳನ್ನ ನಾನು ಮಾರಿದೀನಿ. ಎಷ್ಟು ಎಕರೆದಲ್ಲಿ ಸರ್? ಅರ್ಧ ಎಕರೆ ಇದೆ ಸರ್ ಇದು. ಸರ್ ಸಸಿ ಆತರ ತಂದ್ರಿ, ಆಮೇಲೆ ಇವ್ನ ಹೆಂಗ ಸಸಿಗಳನ್ನ? ಸಸಿ ತಂದ್ಬಿಟ್ಟು ನಾವು ನರ್ಸರಿಯಲ್ಲಿ ತಗೊಂಡ್ಬರ್ತೀವಿ. ನರ್ಸರಿಯಲ್ಲಿ ತಂದು ಹಚ್ತೀವಿ ಸರ್ ಸಸಿನ. ಇದರಲ್ಲಿ ಟೊಮೆಟೊಲ್ಲಿ ಒಳ್ಳೆ ಲಾಭ ಇದೆ ಸರ್. ಬಡ ರೈತರಿಗೆ ಬೆಳೆ ಅಂದ್ರೆ ಅದು ಟೊಮೆಟೊನೇ. ಟೊಮೆಟೊಯಲ್ಲಿ ಬಡ ರೈತರ ಬೆಳೆ ಅಂದ್ರೆ ಟೊಮೆಟೊ. ಖರ್ಚು ಕಡಿಮೆ, ನಿರ್ವಹಣೆ ಕಡಿಮೆ, ಜಾಸ್ತಿ ಲಾಭ ಬರುತ್ತೆ ಸರ್. ಇದರಲ್ಲಿ ಏನು ಲಾಸ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಒಳ್ಳೆ ಶ್ರದ್ಧೆಯಿಂದ ಮಾಡಿದ್ರೆ, ಎಲ್ಲ ಕರೆಕ್ಟ್ ಟೈಮ್ಗೆ ಮೇಂಟೆನೆನ್ಸ್ ಮಾಡಿ ಎಲ್ಲ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಸರ್ ಟೊಮೆಟೊನಲ್ಲಿ. ಸುಮಾರು 1 ಎಕರೆಗೆ ಏನು ಕಮ್ಮಿ ಅಂದ್ರೂ 1-1.5 ಲಕ್ಷ ರೂಪಾಯಿ ಬೆಳೆಯನ್ನ ತೆಗಿಬಹುದು. 1 ಎಕರೆದಲ್ಲಿ ತೆಗಿಬಹುದು ಸರ್ ಇದರಲ್ಲಿ ಟೊಮೆಟೊ ಬೆಳೆದ್ರೆ. ಆದ್ರೆ ಕರೆಕ್ಟ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಆತರ ಮೇಂಟೈನ್ ಮಾಡಿದ್ರೆ ಮಾತ್ರ ಬರುತ್ತೆ. ಈ ತರ ನಾವು ಮಾಡದೇ ಇಲ್ಲ ಅಂದ್ರೆ, ಈ ತರ ಕಟ್ಟಿ ಮೇಲೆ ಕಟ್ಟಲೇ ಇಲ್ಲ ಅಂದ್ರೆ ನಮ್ದು ಸುಮಾರು ಒಂದು 50% ಬಂದದ್ದು ಬೆಳೆ ನಷ್ಟ ಆಗಿ ಹೋಗುತ್ತೆ. ಈ ಹಣ್ಣುಗಳೆಲ್ಲ ನೆಲಕ್ಕೆ ಬಿದ್ದು ಮಣ್ಣಾಗಿ ಬಿದ್ದಿರುತ್ತಲ್ಲ ಸರ್, ಕೆಟ್ಟ ಹೋಗುತ್ತೆ. ಸುಮಾರು 50% ಕೆಟ್ಟ ಹೋಗುತ್ತೆ. ಇನ್ನು ನಮ್ಮ ಒಂದ್ ಗಿಡಕ್ಕೆ ಒಂದು 5 kg ಹಣ್ಣು ಬಂತಂದ್ರೆ ಅದ್ರಲ್ಲಿ ಒಂದು 2 ರಿಂದ 2.5 kg ಕೆಟ್ಟ ಹೋಗುತ್ತೆ ಸರ್ ಅದು. ಈ ತರ ಮಾಡೋದಕ್ಕೆ 1 ಎಕರೆಗೆ ಸುಮಾರು ಒಂದು 7 ರಿಂದ 8 ಸಾವಿರ ರೂಪಾಯಿ ಖರ್ಚು ಬರುತ್ತೆ. 7 ರಿಂದ 8 ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಸರ್. ನಾವೇನು ಎಣ್ಣೆ ಗೊಬ್ಬರ ಎಲ್ಲ ಮಾಡ್ತೀವಿ, ಅದನ್ನ ಹೊರತಾಗಿ ಎಕ್ಸ್ಟ್ರಾ ಖರ್ಚು ಅಂದ್ರೆ ಇದು 7 ರಿಂದ 8 ಸಾವಿರ ರೂಪಾಯಿ ಬರುತ್ತೆ ಸರ್. 7 ರಿಂದ 8 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದ್ರೆ ಇಲ್ಲಿ 50% ಬೆಳೆ ಹಣ್ಣುಗಳನ್ನ ನಾವು ಉಳಿಸಬಹುದು. 50% ಏನು ಕೆಡಲಾರ್ದಂಗೆ ಉಳಿಸಬಹುದು. ಮತ್ತೆ ನಮ್ಗೆ ಇದು ಹಣ್ಣು ಹರಿಯೋದಕ್ಕೆ ಅನುಕೂಲ ಆಗ್ತದೆ. ನಮ್ಗೆ ದಾರಿ ಸ್ಪೇಸ್ ಸಿಗುತ್ತೆ ಇಲ್ಲಿ ಅಡ್ಡಾಡಕ್ಕೆಲ್ಲ. ನಮ್ಗೆ ಇದಕ್ಕೆ ಏನಾದ್ರು ಔಷಧಿ ಸ್ಪ್ರೇ ಮಾಡಕ್ಕೆಲ್ಲ ದಾರಿ ಸಿಗುತ್ತೆ, ಸ್ಪೇಸ್ ಸಿಗುತ್ತೆ, ಅಡ್ಡಾಡಕ್ ಬರುತ್ತೆ ಇದು. ಮತ್ತೆ ನಮ್ಗೆ
ಕೆಲಸ ಬೇಗ ಬೇಗ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್ ಇದು. ನಮ್ಗೆ ಸಮಯ ವ್ಯರ್ಥವನ್ನು ಮಾಡೋದಿಲ್ಲ. ಇದು ಎಲ್ಲ ಹಿಂಗ್ ಕಟ್ಟದ ಬಿದ್ರೆ ನೆಲಕ್ ಬಿದ್ದು ಲಾಸ್ಟ್ ಕಟ್ ಅಂತೀರಿ, ಸಿಕ್ಕಾಪಟ್ಟೆ ಹಣ್ಣು ಐತಿ ಸರ್. ಇದೆ ಸರ್, ಇನ್ನೂ ಇದೆ. ಇವಾಗಲೇ ಲಾಸ್ಟ್ ಕಟ್ ಬಂದಿದೆ ಸರ್ ಇದು. ಇನ್ನು ಒಂದಾಗುತ್ತೆ, ಇಲ್ಲ ಅಂದ್ರೆ 2 ಆಗ್ತದೆ ಸರ್ ಅಷ್ಟೇ ಇದು ಕಟಾವು. ಒಂದ್ ಬಿಟ್ರೆ 2 ಸರ್. ಅಲ್ಲೇ ಸೈಜ್ ಚಿಕ್ಕದಾಗಿದೆ ಎಲ್ಲ. ಅಂದ್ರೆ ಮೊದ್ಲೇ ಕಟಾವಾದ ಹೆಂಗಿರ್ಬೋದು ಸರ್? ನಾ ಲೇಟ್ ಆಗಿ ಬಂದೀನಿ ಇವತ್ತು. ಹೌದು, ಮೊದಲನೇ ಕಟಾವೆಲ್ಲ ಚಂದ ದೊಡ್ಡ ಬರುತ್ತೆ ಸರ್. ಅದು ಸುಮಾರು ಒಂದು ಏನಿಲ್ಲ ಅಂದ್ರೂ ಒಂದು 150 ರಿಂದ 200 ಗ್ರಾಮ್ ಅವ್ರಿಗೆ ಒಂದ್ ಹಣ್ಣು ಬರುತ್ತೆ ಸರ್. ಒಂದ್ ಹಣ್ಣು ಬರುತ್ತೆ ಸರ್. 150 ಗ್ರಾಮ್ ಅಂತೂ ಬಂದೇ ಬರುತ್ತೆ ಒಂದ್ ಹಣ್ಣು ಸರ್. ಸ್ಟಾರ್ಟಿಂಗ್ ಅಲ್ಲಿ 1, 2 ರಿಂದ 3 ಕಟಾವರೆಗೆ ಬರುತ್ತೆ. ಇವಾಗೆಲ್ಲ ಬರಲ್ಲ ಸರ್, ಹಂಗ್ ಬರಂಗಿಲ್ಲ. ಇವಾಗ ಬಂದಿರುತ್ತಲ್ಲ, ಬರಾಗಿಲ್ಲ ಇವಾಗ. ಈ ಸರಿ ಮತ್ತೆ ನಮಗೆ ಒಳ್ಳೆ ಬೆಲೆನು ಸಿಕ್ಕಿದೆ. ಲಾಸ್ಟ್ ಕಟಾವಿಗೆ ಬಂದ್ಬಿಟ್ಟಿವಿ. ನಮ್ಮ ಜನ ಕೇಳೋದು ಎಲ್ಲ ಲಾಸ್ಟ್ ಇಯರ್ ಅಂದ್ಮೇಲೆ ಯಾವ ತರ ಇಳುವರಿ ತೆಗೆದ್ರ ಅಂತಾನೆ ಕೇಳ್ತಾರೆ. ಹೌದು ಸರ್, ಹೌದೌದು. ನೋಡಿ ಸರ್, ಹಂಗೆ ಇದು ಬಂದ್ಬಿಟ್ಟು ಈ ಸರಿ ನನಗೆ ಮೊನ್ನೆ ಅಕಾಲಿಕವಾಗಿ ನಮ್ಮಲ್ಲಿ ಒಂದು ಗಾಳಿ ಬಿಡ್ತಿ ಸರ್. ಸುಮಾರು ಒಂದೂವರೆ ತಿಂಗಳ ಹಿಂದೆ ಬಿರುಗಾಳಿ ಏನೋ ಬೆಂತೋದು. ಆ ಟೈಮಲ್ಲಿ ನಾನು ಗಿಡ ಎಲ್ಲ ಬಿದ್ದು ಕಾಪು ಎಲ್ಲ ಕತ್ತರಿಸಿ ಹೋಗ್ಬಿಡ್ತಿ ಸರ್. ನೆಲಕ್ಕೆಲ್ಲ ಬಿದ್ದು ಬಿಡ್ತಿ ಸರ್ ಅದು. ಇನ್ನೂ ನಾವಿನ್ ಕಟ್ಟಿದ್ದಿಲ್ಲ. ಕಟ್ಟೋ ಟೈಮ್ ಮೇಲೆ ಅಲೆ ಇದು ಬಿದ್ದು ಎಲ್ಲ ಕಾಪು ಕತ್ತರಿಸಿ ಹೋಗ್ಬಿಡುತ್ತೆ. ಹಂಗಾಗಿ ನಾನು ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ ಸರ್. ಸುಮಾರು ಇದು 1 ಎಕರೆಗೆ ಏನಿಲ್ಲ ಅಂದ್ರೂ 800 ರಿಂದ 1000 ಬಾಕ್ಸ್ ಬರ್ಬೇಕು ಸರ್. ಅದು 800 ರಿಂದ 1000 ಬಾಕ್ಸ್ ಬರ್ಬೇಕು. ನನಗೆ ಇವಾಗ 400 ರಿಂದ 500 ಬಾಕ್ಸ್ ಇವಾಗ ಬಂದಿದೆ. ಇನ್ನು 100 ರಿಂದ 200 ಬಾಕ್ಸ್ ಸಿಗುತ್ತೆ ಸರ್ ಇದು ಕಟಾವ್ ಮಾಡಿದ್ರೆ. ಇಷ್ಟಂತರ ಆಗಿದೆ. ಸುಮಾರು 1000 ಬಾಕ್ಸ್ ಬರ್ಬೇಕಿತ್ತು. ನಮ್ದು ಎಕ್ಸ್ಪೆಕ್ಟೇಷನ್ 1000 ಬಾಕ್ಸ್ ಇತ್ತು ಸರ್. ಬಟ್ ಅದು ಗಾಳಿ ಬಂದು ಗಿಡ ಬಿದ್ದು ಒಂದ್ ಬಾಕ್ಸ್ ಯಾವ ತರ ಆಗಿರುತ್ತೆ ಇವಾಗ ಬಂದ್ರೆ ಸುಮಾರು ಒಂದು 700 ರೂಪಾಯಿ ವರೆಗೆ ಮಾಡಿ ಸರ್. ನಮ್ದು ಮ್ಯಾಕ್ಸಿಮಮ್ 700 ರೂಪಾಯಿ ಮಾರುತ್ತೆ ಒಂದ್ ಬಾಕ್ಸ್. ಮಿನಿಮಮ್ ಅಂದ್ರೆ ಮೊನ್ನೆ 2 ದಿನ ನಮ್ ಕೊಪ್ಪಳ ಮಾರ್ಕೆಟ್ ರೇಟ್ ಕಡಿಮೆ ಆಯ್ತು. 160 ರೂಪಾಯಿ ಆಗೈತೆ ಲಾಸ್ಟ್ ಮಾರ್ಕೆಟ್. ಕಡಿಮೆ ಅಂದ್ರೆ ಇದ್ರಲ್ಲಿ ಚಿಕ್ಕದು ಬೇರೆ ಆರಿಸಿರ್ತೀವಿ ಸರ್ ನಾವು. ದೊಡ್ಡದು ಬೇರೆ, ಚಿಕ್ಕದು ಬೇರೆ ಅದ್ರಲ್ಲಿ ಚಿಕ್ಕದು 160 ರೂಪಾಯಿ ಆಗೈತೆ. ಅದ್ರಲ್ಲಿ ಸ್ವಲ್ಪ ದೊಡ್ಡದು ಬಂದ್ಬಿಟ್ಟು 250-300 ರೂಪಾಯಿ ಮಟನ್ ಆಗೈತಿ ಸರ್. ಕಡಿಮೆ ಎಷ್ಟ್ ಆದ್ರ ರೇಟ್ ಎಲ್ಲ ರೈತರ ಲಾಸ್ ಆಗುತ್ತೆ. ಸ್ವಲ್ಪ ಲಾಭ ಆಗ್ಬೇಕಂದ್ರೆ ಎಷ್ಟು ಮಾರಾಟ ಆದ್ರೆ ಬೆಸ್ಟ್ ಸರ್? ಇದು ಒಳ್ಳೆ ಇಳುವರಿ ಬಂದ್ರೆ ನಾವ್ ಹೇಳ್ತೀವಿ ಎಕರೆಕ್ಕೆ 700 ರಿಂದ 800 ಬಾಕ್ಸ್ ಬಂದ್ರೆ ಸರ್ ಸುಮಾರು ಒಂದು 150 ರಿಂದ 200 ರೂಪಾಯಿ ಮಾರಿದ್ರು ರೈತರಿಗೆ ಒಳ್ಳೆ ಲಾಭ ಇದೆ ಸರ್. ಒಳ್ಳೆ ಲಾಭ ಇದೆ ಸರ್ ಟಮಾಟಿನಲ್ಲಿ. ಸುಮಾರು ಬರುತ್ತೆ ಸರ್. ಎಕರೆಕ್ಕೆ ನಾವು ಒಳ್ಳೆ ಇಳುವರಿ ಬಂದ್ರೆ 700 ರಿಂದ 800 ಬಾಕ್ಸ್ ಬಂದೇ ಬರುತ್ತೆ ಸರ್. ಬಂದೇ ಬರುತ್ತೆ ಅಂದ್ರೆ ಪೂರ್ತಿ ಕಟಾವ್ ಮುಗಿದ್ರೆ 700 ರಿಂದ 800 ಬಾಕ್ಸ್ ಬರುತ್ತೆ ಸರ್. ಬರುತ್ತೆ ಸರ್. ಅಂದ್ರ ಟಾರ್ಗೆಟ್ ನಾವ್ ಹೆಂಗ ಮೆಕ್ಕೆಜೋಳನ 35 ಕ್ವಿಂಟಲ್ ಬೆಳಿಬೇಕು, 60 ಕ್ವಿಂಟಲ್ ಬೆಳಿಬೇಕು ಅಂತ ಹೆಂಗ್ ಇಟ್ಕೊಂತೀವಿ ಅಂತ ಇಟ್ಕೊಂಡೇ ಮಾಡ್ಬೇಕು ಸರ್. ಇದನ್ನ ನಾವು ಕುಂದಿರ್ಸ್ಬೇಕು ಸರ್. ಕಾಪ್ ಕುಂದಿರ್ಸ್ಬೇಕು. ಗಿಡಗಳಿಗೆ ಕಾಪ್ ಬಂದಾಗ ಅದಕ್ಕೆ ಏನ್ ಸ್ಪ್ರೇ ಮಾಡ್ಬೇಕು, ಗೊಬ್ಬರ ಹಾಕ್ಬೇಕು ಎಲ್ಲ ಹಾಕಿ ಅದಕ್ಕೆ ಕಾಯಿ ಸಟ್ಟು ಮಾಡಿದ್ರೆ ನಾವು ಸುಮಾರು ಒಂದು 5 ಕೆಜಿ ಒಂದ್ ಗಿಡಕ್ಕೆ 5 ಕೆಜಿ ಕುಂದಿರ್ಸಿದ್ರೆ ನಮಗೆ ಬರುತ್ತೆ ಸರ್. ಅಷ್ಟು 700 ಬಾಕ್ಸ್ ಬರುತ್ತೆ ಸರ್. ಖಂಡಿತ ಬರುತ್ತೆ ಸರ್. ನೀವು ಈಗ ಬಹಳ ವರ್ಷದಿಂದ ಬೆಳೆಯಕತ್ತಿರೋ ಇದು ಫಸ್ಟ್ ಟೈಮ್? ಇಲ್ಲ ಸರ್, ಇವಾಗ ನಾವು ಸುಮಾರು 4 ರಿಂದ 5 ವರ್ಷ 4-5 ವರ್ಷ ಅನುಭವದಾಗ ಸರ್ ನೀವು ಅತಿ ಹೆಚ್ಚು ಬೆಳೆದಂತದ್ದು ಎಷ್ಟು? ನಾವು ಅತಿ ಹೆಚ್ಚು ಬೆಳೆದಂದ್ರೆ 1000 ಬಾಕ್ಸ್ ಬೆಳೆದೀನಿ ಸರ್. 4,000 ಅಗಿಗೆ 4,000 ಅಗಿ ಹಚ್ಚಿ 1,000 ಬಾಕ್ಸ್ ನಾನು ತೆಗೆದಿದ್ದೀನಿ ಸರ್. 1,000 ಬಾಕ್ಸ್ ನಮಗ್ ಕ್ಲೈಮೇಟ್ ಆಗಿರ್ಬೋದು ನಾವು ಮಾಡೋ. ಹೌದು ಸರ್, ಅದೆಲ್ಲ ಅದಕ್ಕೆ ಹೊಂದ್ಕೋಬೇಕು. ನಿಮ್ ಕ್ಲೈಮೇಟ್ ಕೈ ಕೊಡತ್ತೆ. ನಮ್ ಕ್ಲೈಮೇಟ್ ಚೆನ್ನಾಗಿದ್ದು, ವಾತಾವರಣ ಚೆನ್ನಾಗಿತ್ತು ಅಂದ್ರೆ ಮತ್ತೆ ನಮ್ಮ ನೆಲ ಫಲವತ್ತಾಗಿ ನಾವು ಹದ ಮಾಡ್ಕೊಂಡಿದ್ರೆ, ಸರಿಯಾದ ಟೈಮಿಗೆ ಔಷಧಿ ಸಿಂಪಡಣೆ ಮಾಡಿದ್ರೆ ಬರುತ್ತೆ ಸರ್. ನಂಗೆ ಬಂದಿದೆ 1,000 ಬಾಕ್ಸ್ ವರೆಗೆ ನನಗೆ ಬಂದಿದೆ. ಮಾಡಿದ್ದೀನಿ ಸರ್. 4,000 ಅಗಿ ಹೆಚ್ಚಿ 1,000 ಬಾಕ್ಸ್ ನಾನು ತೆಗೆದಿದ್ದೀನಿ ಸರ್. ಬಟ್ ಆ ಟೈಮಲ್ಲಿ ನಮಗೆ ರೇಟ್ ಸಿಕ್ಕಿಲ್ಲ ಸರ್. ಇದಕ್ಕೆ ಗೊಬ್ಬರ ನಿರ್ವಹಣೆ ಸರ್, ಈಗ ನೀವೇನ ಎಲ್ಲಿ ಕಾಣಿಕೆ ಮಾಡ್ರಿ ಸರ್, ಹಿಂಗಾಗಿ ಆ ಕಡೆ ಆ ಗೊಬ್ಬರನ ಬಳಸ್ತಿರೋ ಅಥವಾ ಏನಾದ್ರು? ಎರಡನ್ನೂ ಬಳಸ್ತೀನಿ ಸರ್. ನಾನು ನಮ್ದು ಎಂಡಿ ಗೊಬ್ಬರನ ಬಳಸ್ತೀನಿ, ಮತ್ತೆ ರಾಸಾಯನಿಕ ಗೊಬ್ಬರವನ್ನು ಕೂಡ ಬಳಸ್ತೀನಿ. ನಾನು ಎಂಡಿ ಗೊಬ್ಬರ ಬಂದ್ಬಿಟ್ಟು ನಾವು ಹೊಲ ನಿರ್ವಹಣೆ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಎಂಡಿ ಗೊಬ್ಬರ ಹಾಕೊಂಡಿರ್ತೀನಿ ಸರ್. ಹೊಲ ನಿರ್ವಹಣೆ ಫಸ್ಟ್ ಹದಗೊಳಿಸ್ತೀವಲ್ಲ ಹೊಲನ, ಆ ಟೈಮಲ್ಲಿ ಹಾಕೊಂತೀನಿ. ಆಮೇಲೆ ನೆಕ್ಸ್ಟ್ ಈ ಗಿಡ ಎಲ್ಲ ಹಚ್ಚಿದ್ಮೇಲೆ ನಾವು ನಾಟಿ ಮಾಡಿದ್ಮೇಲೆ ಆ ಟೈಮಲ್ಲಿ ಎಲ್ಲ ನಾನು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ತೀನಿ. ಎರಡೂ ಮಾಡ್ತೀನಿ ಸರ್. ಖರ್ಚು ಈಗ ನಮ್ ಜನಕ್ಕೆ ಭಯನೇ. ಹೌದು ಸರ್, ಹೌದೌದು ಸರ್. ನಂದು ನೋಡಿ ಇದು ಈ ಟಮಾಟಿಗೆ ಈ ಹೊಲಕ್ ನಾ ಖರ್ಚು ಮಾಡಿದ್ ಬಂದ್ಬಿಟ್ಟು ಒಂದು 8,000 ಅಗಿ ಹಚ್ಚಿನಿ ಸರ್. 50 ವರ್ಷಕ್ಕೆ ಒಂದ್ ಅಗಿ. ಒಂದ್ 4,000 ರೂಪಾಯಿ ಅಗಿಗೆ ಹೋಗಿ ಸಸಿನ ನರ್ಸರಿಯಿಂದ ತಂದಿನಿ ಸರ್ ನಾನು. ಸರ್ ಇಲ್ಲೇ ಮಾಡಿದ್ರೆ ಏನ್ ಹೆಂಗ ಲಾಸ್ ಹಾಕಿರಿ? ಮಾಡ್ಬೋದು ಸರ್, ಇಲ್ಲೇ ಮಾಡ್ಬೋದು. ಬಟ್ ನಮಗೆ ಮಾಡಕ ಆತರ ವಾತಾವರಣ ಸಿಗಲ್ಲ ಸರ್ ಅಗಿಗೆ. ಈಗ ನಾವು ನೆಲದಲ್ಲಿ ಮಾಡಿದ್ರೆ ಬೆಡ್ ಮಾಡಿದ್ರೆ ನಾವು ಅಗಿ ಕೀಳ್ಬೇಕಾದ್ರೆ ಬೇರು ಹರಿದು ಬಿಡುತ್ತೆ ಸರ್. ಕಿತ್ತು ಬೇರೆ ಕಡೆ ಹಚ್ಬೇಕಲ್ಲ, ಬೇರೆ ಹರಿದು ಬಿಡುತ್ತೆ. ಅದು ಕೋಕೋಪೇಟಲ್ಲಿ ಹಾಕಿ ಮಾಡಿದ್ರೆ ಬೇರೆ ಹರಿಲಾರ್ದಂಗ್ ಬರುತ್ತೆ. ಬೇಗ ನಾಟಿ ಕೋಕೋಪೇಟಲ್ ರೆಡಿ ಆದ್ರೆ ನಮ್ಗೆ ಇಲ್ಲಿ ಹಚ್ಚಕ್ ಬರುತ್ತೆ. ನಾವು ಇಲ್ಲಿ ನೆಲದಲ್ಲಿ ಬೆಡ್ ಅಲ್ಲಿ ಮಾಡಿದ್ರೆ ಕಿಳತ್ಲೆ ಬೇರೆ ಹರಿದು ಬಿಡುತ್ತೆ ಸರ್. ಪಿಕಪ್ ಆಗಲ್ಲ ಮತ್ತೆ ವಾಪಸ್.
ಹಾಗಾಗಿ ನಾವಿಲ್ಲಿ ನಾವು ನರ್ಸರಿ ನರ್ಸರಿ ಈಗ ನಾವು ಕೋಕೋಪೇಟ್ ಎಲ್ಲ ಮಾಡ್ಬೇಕಂದ್ರೆ ನಾವು ಹತ್ರ ನರ್ಸರಿ ಇದನ್ ಮಾಡ್ಬೇಕೆಲ್ಲ ಸರ್, ಅದು ಮೆಸ್ ಹಾಕ್ಬೇಕು ಎಲ್ಲ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ. ನಾವ್ ಮಾಡೋದು 5,000 10,000 ಈ ಸಲುವಾಗಿ ಅದಷ್ಟು ಮಾಡ್ಕೊಂತ ಕುಂದ್ರಕ್ ಆಗಲ್ಲ, ತಂದ್ಬಿಡ್ತೀವಿ ಸರ್. ಹಿಂಗಾಗಿ ನರ್ಸರಿಲಿಂದ ತಂದ್ ಸರ್. ನೀವು ತಳಿ ಆಯ್ಕೆ ಹೆಂಗ್ ಮಾಡ್ಕೊಂತೀರಿ ಟೊಮಾಟೊ? ತಳಿ ಆಯ್ಕೆ ಬಂದ್ಬಿಟ್ಟು ಸರ್ ನಮ್ದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುವಂಥದ್ದು, ಮತ್ತೆ ನಮಗೆ ಹತ್ತಿರವಾದ ಮಾರ್ಕೆಟ್ಗೆ ಮಾರುವಂಥದ್ದು. ನಮ್ಗೆ ಯಾವ ಮಾರ್ಕೆಟಿಗೆ ನಾವು ಹೋಗಕ್ ಅವೈಲೇಬಲ್ ಇರ್ತೀವಿ, ಆ ಮಾರ್ಕೆಟ್ ಅಲ್ಲಿ ಯಾವ ತಳಿ ಚೆನ್ನಾಗಿ ಮಾರುತ್ತೆ ಅನ್ನೋದನ್ನ ನೋಡ್ಕೊಂಡು ತಳಿ ಆಯ್ಕೆ ಮಾಡ್ಕೊಂತೀವಿ. ಸೊ ನಾವ್ ಬಂದ್ಬಿಟ್ಟು ಮಾರ್ಕೆಟ್ ಕೊಪ್ಪಳ ಮತ್ತೆ ಹೊಸಪೇಟೆ ಮಾರಿದ್ರೆ ಕೊಪ್ಪಳ ಮತ್ತೆ ಹೊಸಪೇಟೆ ಮಾರ್ಕೆಟ್ ಅಲ್ಲಿ ಅಷ್ಟೇ ನಾವು ಮಾರೋದು. ಅಲ್ಲಿ ಕೊಪ್ಪಳ ಮತ್ತೆ ಹೊಸಪೇಟೆಯಲ್ಲಿ ಯಾವ ತಳಿ ಯಾವ್ದು ವೆರೈಟಿ ಹಣ್ಣು ಜಾಸ್ತಿ ಮಾರುತ್ತೆ ಆ ತರದ ವೆರೈಟಿ ತಳಿನ ನಾವು ಆಯ್ಕೆ ಮಾಡ್ಕೊಂಡು ಹಾಕ್ತಿವಿ. ಆಲ್ಮೋಸ್ಟ್ ಅಲ್ಲಿ ನಮಗೆ ಇಲ್ಲಿ ಬಂದ್ಬಿಟ್ಟು ಹಸಿರು ತುಂಬು ಅಂತ ಇರುತ್ತೆ ಸರ್. ಇದರಲ್ಲಿ 2 ತರ ಬರುತ್ತೆ, ಒಂದು ಬಿಳೆ ತುಂಬು, ಒಂದು ಹಸಿರು ತುಂಬು. ಟೊಮೆಟೊನಲ್ಲಿ ಇದು ಬಂದ್ಬಿಟ್ಟು ಹಸಿರು ತುಂಬು, ಈ ತರ ಗ್ರೀನ್ ಇರುತ್ತೆ, ಇದು ಗ್ರೀನ್ ಇರುತ್ತೆ ಸರ್. ಅದು ಇನ್ನೂ ಒಂದ್ ಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ಇಲ್ಲ ಸರ್, ಅದು ಬೆಳ್ಳಗೆ ಬರುತ್ತೆ. ಇಲ್ಲಿ ಇದೆಲ್ಲ ಇದು ಬೆಳ್ಳಗೆ ಬರುತ್ತೆ. ಮಾರ್ಕೆಟ್ ಅಲ್ಲಿ ಅದಕ್ಕೆ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಇದೆ. ನಮ್ಮ ಮಾರ್ಕೆಟ್ ಅಲ್ಲಿ ಕೊಪ್ಪಳ ಮತ್ತೆ ಹೊಸಪೇಟೆಯಲ್ಲಿ ಸ್ವಲ್ಪ ಡಿಮ್ಯಾಂಡ್ ಅದು ಕಡಿಮೆ. ಈ ತರದ ಹಣ್ಣುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಸರ್. ಈ ತರದ ಹಣ್ಣುಗಳಿಗೆ ಡಿಮ್ಯಾಂಡ್ಗಳು ಜಾಸ್ತಿ ಇದೆ. ಇದು ಮಾರುತ್ತೆ, ಏನ್ ಮಾರ್ಕೆಟ್ ರೇಟ್ ಏನಿರುತ್ತೆ ಆ ರೇಟ್ ಅಲ್ಲಿ ಇದು ಬೇಗ ಮಾರುತ್ತೆ. ಆ ಬಿಳೆ ಹಣ್ಣಿಗಿಂತನೂ ಇದು ಮಾರುತ್ತೆ. ಜಾಸ್ತಿ ಕೊಳ್ಳೋರ್ ಸಂಖ್ಯೆ ಜಾಸ್ತಿ ಇದೆ ಸರ್. ಹಂಗಾಗಿ ನಾನು ಈ ತರದ ತಳಿಗಳನ್ನ ಆಯ್ಕೆ ಮಾಡ್ಕೊಂತೀನಿ ಸರ್. ನೀವೇನು ಮಾರ್ಕೆಟ್ ಗೆ ಬಾಕ್ಸ್ ಗಟ್ಲೆ ಕಳಿಸ್ಬಿಡ್ತೀರಾ ಅಥವಾ ಒತ್ತು ಮಾರ್ಬಿಡ್ತೀರಾ? ಇಲ್ಲ ಸರ್, ಬಾಕ್ಸ್ ಗಟ್ಲೆ ಕಳಿಸ್ತೀವಿ ಸರ್. ನಮಗೆ ಬಾಳ ಆಗ್ತಾವಲ್ಲ, ಅಷ್ಟೊಂದು ಮಾರಕ ಆಗಲ್ಲ ಸರ್. ಈಗ ಸುಮಾರು ಒಂದು 50-60 ಬಾಕ್ಸ್ ಗಳನ್ನ ಮಾರಕ್ ಒಂದಿನ ಮಾರ್ಕೊಂಬರಕ್ ನಮ್ಗೆ ಆಗೋದಿಲ್ಲ. ಹಂಗಾಗಿ ಮಾರ್ಕೆಟ್ ಹೋಲ್ಸೇಲ್ ಮಾರ್ಕೆಟ್ ಕಳಿಸ್ಬಿಡ್ತೀವಿ ನಾವು ಸರ್. ನಾನು ಇಲ್ಲ ನಿಮ್ ಸುತ್ತಮುತ್ತ ನೋಡಿದ್ರ ಇಲ್ಲಿ ಟೊಮಾಟೊ ಹಾಕೊಂಡ್ರಿ, ಅಲ್ಲಿ ಮೆಣಸಿಗೆ ಹಾಕೊಂಡ್ರಿ, ಈ ಕಡೆ ಎಮ್ಮೆ ಉಳ್ಳಾಗಡ್ಡಿ ಹಾಕೊಂಡಿಲ್ಲ ಸರ್. ಸನ್ಫ್ಲವರ್, ಮೆಕ್ಕೆಜೋಳ ಅಂತ ಬೆಳೆನೇ ಇಲ್ಲ ಸರ್. ನಾವು ಅವನ್ನೆಲ್ಲ ಬಿಟ್ವಿ. ಈಗ 4-5 ವರ್ಷದಿಂದ ಅವನ್ನೆಲ್ಲ ಮೆಕ್ಕೆಜೋಳ, ಸನ್ಫ್ಲವರ್, ಶೇಂಗಾ ಇವುಗಳನ್ನೆಲ್ಲ ಬಿಟ್ಟು ತರಕಾರಿನ ಮಾಡ್ಬೇಕಂತ ತೀರ್ಮಾನ ಮಾಡಿ ತರಕಾರಿನ ಮಾಡ್ತಾ ಇದೀವಿ ಸರ್. ನಾವು 5 ಎಕರೆ ಹೊಲ ಇದೆ ಸರ್. 5 ಎಕರೆ ಹೊಲದಲ್ಲಿ ಎಲ್ಲಾ ತರಕಾರಿನ ಬೆಳೆದಿದ್ದೇವೆ. ಆ ಕಡೆ ಚಿಲ್ಲಿ ಹಾಕಿದೀವಿ. ಹೌದು ಸರ್. ಆ ಕಡೆ ಇದ್ರ ಕೆಳಗಡೆ ಬಂದ್ಬಿಟ್ಟು ಬೆಂಡೆ ಹಾಕಿದೀವಿ ಸರ್. ಅದ್ರ ಕೆಳಗಡೆ ಬಂದ್ಬಿಟ್ಟು ಸೌತಿ ಮತ್ತೆ ಅಲ್ಲಿ ಟೊಮೆಟೆ ಮತ್ತೆ ಈಗ ನಾಟಿ ಮಾಡಿದೀವಿ ಟೊಮೆಟೆ. ಇದು ಖಾಲಿ ಆಯ್ತಲ್ಲ ಸರ್ ಇದು. ಮತ್ತೆ ನೆಕ್ಸ್ಟ್ ಟೊಮೆಟೆ ಇರ್ಲ ಅಂತ ಅಲ್ಲೇ ಕಡೆ ನಾಟಿ ಮಾಡಿದೀವಿ ಟೊಮೆಟೆನ. ಇವಾಗ ಒಂದ್ 8 ದಿನ ಆಯ್ತು ಅದು ನಾಟಿ ಮಾಡಿ. ಅದು ಒಂದ್ 8,000 ಆಗಿ ನಾಟಿ ಮಾಡಿದೀವಿ ಸರ್. 8,000 ಅದು ಒಂದ್ ಎಕರೆ ಸರ್? ಒಂದ್ ಎಕರೆ ಆಗಲ್ಲ ಸರ್, ಕಡಿಮೆ ಆಗುತ್ತೆ. ಒಂದ್ ಎಕರೆಗೆ ಸುಮಾರು ಒಂದು 14,000 ಆಗಿ ಹೋಗ್ತದೆ. 14,000 ಹೋಗಿ ಹೋಗ್ತದೆ ಸರ್. ಅಂದ್ರೆ ಒಂದೊಂದ್ ಸಂದರ್ಭದಲ್ಲಿ ನೀವು ಯಾವ ಟೈಮ್ನಾಗ ರೇಟ್ ಆಗುತ್ತೆ ನೋಡ್ಕೊಂಡು ಮಾಡ್ತೀವಿ. ಹೌದು ಸರ್, ಹೌದು. ಸರ್, ಇವು ನಮ್ಮ ಕೋಲಾರ ಭಾಗದಲ್ಲಿ ವರ್ಷ ಪೂರ್ತಿ ಟೊಮೆಟೊ ಬರುವಂತ ಬೆಳೆಗಳದಾವಂತ ಗಿಡ ಆ ತರ ಇಲ್ಲ ನಮ್ ಕಡೆ ಸಿಗಲ್ಲ. ನಮ್ ಕಡೆ ಸಿಗಲ್ಲ ಸರ್. ವರ್ಷ ಅಥವಾ ಏನಾದ್ರು ಸರ್ ಆ ಕಡೆ ಬಂದ್ಬಿಟ್ಟು ಕ್ಲೈಮೇಟ್ ವಾತಾವರಣ ಅದಕ್ಕೆ ಹೊಂದ್ಕೊಳ್ಳುತ್ತೆ ಅಂತ ಅನ್ಕೊಂತೀನಿ ಸರ್ ನಾನು. ಯಾಕಂದ್ರೆ ಆ ಕಡೆ ನಾನು ಹೋಗಿಲ್ಲ, ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ನೋಡಿದೀನಿ, ಪೇಪರ್ ಎಲ್ಲ ನೋಡಿದೀನಿ, ನ್ಯೂಸ್ ಅಲ್ಲಿ ನೋಡ್ತೀನಿ. ಆ ಕಡೆ ಎಲ್ಲ ತುಂಬಾ ಬೆಳಿತಾರೆ. ನಮ್ ಭಾರತದಲ್ಲೇ ನಂಬರ್ 1 ಕೋಲಾರ ಇದೆ ಸರ್ ಟೊಮೆಟೊ ಬೆಳೆಯೋದ್ರಲ್ಲಿ. ಸರ್ ಬದ್ನಿಕಾಯಿನ ಬೆಳಿತೀರಿ ಸರ್? ಬೆಳಿತೀವಿ ಸರ್ ಬದ್ನಿಕಾಯಿ. ಒಂದ್ ವರ್ಷದವರೆಗೆ 3 ವರ್ಷದವರೆಗೆ ಬರ್ತಾವಂತ ಕೇಳಿದೀನಿ ಸರ್. ನಾನು 3 ವರ್ಷದವರೆಗೆ ಮಾಡಿಲ್ಲ ಸರ್, 1 ವರ್ಷದವರೆಗೆ ಮಾಡಿದೀನಿ. ಅಂದ್ರೆ ಒಂದ್ಸರಿ ಸಸಿ ಮಾಡಿದ್ರೆ 1 ವರ್ಷದವರೆಗೆ ನಾನು ಅದ್ರಲ್ಲಿ ಕಟಾವ್ ಮಾಡಿದೀನಿ. ಆಮೇಲೆ ತೆಗೆದು ಬಿಡ್ತೀನಿ ಸರ್. ಬರ್ತಾವ ಮಾಡಿದ್ರೆ ಬರುತ್ತೆ ಸರ್. ಅದು ಮತ್ತೆ ಅದು ಚಿಗುರು ಬರುತ್ತೆ, ಸ್ಪ್ರೇ ಮಾಡಿದ್ರೆ ಚಿಗುರು ಬರುತ್ತೆ, ಮಾಡ್ಕೊಂತ ಹೋದ್ರೆ ಇರುತ್ತೆ, ಅದು ಏನಾಗಲ್ಲ. ಬಟ್ ನಾನು ಬಿಟ್ಟಿಲ್ಲ ಸರ್ ಆತರ. 1 ವರ್ಷಕ್ಕೆ ತೆಗೆದು ಬಿಡ್ತೀನಿ ಸರ್. ರೋಗ ರೀ ಸರ್, ಯಾಕಂದ್ರೆ ಎಲ್ಲಾರು ಕೇಳೋದೇ ನಮ್ ಭಾಗದಾಗ ಒಂದ್ರಿ. ಎರಡನೇದ ನೀರ್. ಹೌದು ಸರ್, ಹೌದು. ಹೆಂಗ್ ಮಾಡ್ತೀರಿ ಸರ್? ಎಲ್ಲ ಫ್ಲಡ್ ಅಥವಾ ಡ್ರಿಪ್? ಸರ್ ನಾನು ಡ್ರಿಪ್ ಮಾಡ್ತೀನಿ ಸರ್. ಮತ್ತೆ ಈಗ ತರ ಕಾಲುವೆ ಸಾಲಿಗೆ ನೀರ್ ಬಿಡ್ತೀನಿ, ಡ್ರಿಪ್ ಮಾಡ್ತೀನಿ. ಆ ಕಡೆ ಡ್ರಿಪ್ ತೆಗದೀನಿ ಸರ್. ಡ್ರಿಪ್ ತೆಗೋದಲ್ಲಿಟ್ಟು ಈ ಸರಿ ಸ್ವಲ್ಪ ಕಾಲುವೆ ಮಾಡಂತ ಮಾಡಿದೀನಿ. 2 ಮಾಡ್ತೀನಿ ಸರ್. ಡ್ರಿಪ್ ಅನುಕೂಲ ಸರ್. ಡ್ರಿಪ್ ಎಲ್ಲ ಚಲೋ. ನಂಗೆ ಮಣ್ಣಿನ ಫಲವತ್ತತೆ ಉಳ್ಕಂತತಿ, ನನಗೆ ಸಮಯ ಉಳ್ಕಂತತಿ, ನೀರ್ ಕಟ್ಟೋದು ಅದೆಲ್ಲ ಸಮಯ ಉಳ್ಕಂತತಿ. ಮತ್ತೆ ಶೀಟ್ ಹಾಕಿ ಬೆಡ್ ಹಾಕಿ ಶೀಟ್ ಮಾಡೋದ್ರಿಂದ ಈ ಕಸ ಎಲ್ಲ ಬಂದೈತ್ ನೋಡಿ ಸರ್. ಇದು ಬರಂಗಿಲ್ಲ ಅದ್ ಮಾಡಿದ್ರೆ. ಈಗ ನನಗೆಲ್ಲ ಇದರಲ್ಲಿ ನಾನು ಗಿಳೆ ಹೊಡ್ಯಕ್ ಆಗಲ್ಲ ಸರ್. ಅರ್ಗೋದು ಪರ್ಗೋದು ನಾನು ಈ ಕೋಲ್ ಹಾಕ್ತೀನಲ್ಲ, ಕೋಲ್ ಹಾಕೋದ್ರಿಂದ ನಂಗೆ ಇದು ಅರ್ಗಕ್ ಬರಲ್ಲ, ಏನ್ ಮಾಡಕ್ ಬರಂಗಿಲ್ಲ. ಕೋಲ್ ಹಾಕೋಕ್ಕಿಂತ ಮೊದ್ಲೆಲ್ಲ ಅರಿಕೋಬಹುದು, ಇದ್ರಲ್ಲಿ ಕಸ ಬರ್ಲಾರ್ದಂಗ್ ನೋಡ್ಕೋಬಹುದು. ಕೋಲ್ ಹಾಕಿದ್ಮೇಲೆ ಇದು ಅರ್ಗಕ್ ಬರಲ್ಲ ಸರ್. ಕಳೆವ ತೆಗಿಬೇಕು. ಕಳೆವ ತೆಗಿಸಿದ್ರೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಸರ್. ಮ್ಯಾನ್ಯುವಲ್ಗೆ ಕಳೆವ ತೆಗಿಬೇಕಲ್ಲ, ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ. ನಮ್ಗೆ ಆಲ್ಮೋಸ್ಟ್ ಆಲ್ ಇದು ಅಲ್ಲೇ ಕಟಾವ್ ಮಾಡ್ತಾ ಇರ್ತೀವಿ ಸರ್ ನಾವು. ಹಂಗಾಗಿ ಮೇಲ್ ಕಟ್ಟಿರ್ತೀವಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಅದು ಕೆಳಗೆ ಇರುತ್ತೆ ಕಸ, ನಮ್ಗೆ ಹಣ್ಣು ಮೇಲೆ ಇರುತ್ತೆ, ನಮ್ಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಇದು. ಹಂಗಾಗಿ ನಾವು ಅದ್ ಹಂಗೆ ಬಿಟ್ಬಿಡ್ತೀವಿ ಸರ್. ಸಹಜ ಕೃಷಿ ಆಗ್ಬಿಡುತ್ತೆ. ಸಹಜ ಕೃಷಿ ಆಗ್ಬಿಡುತ್ತೆ ಸರ್. ಇದು ಟೊಮೆಟೊ ಬಂದ್ಬಿಟ್ಟು ನಿರ್ವಹಣೆ ವೆಚ್ಚ ಬಹಳ ಕಡಿಮೆ ಸರ್. ಇದು
ನಿರ್ವಹಣೆ ವೆಚ್ಚ ಕಡಿಮೆ ರೀ. ಹೌದು ಸರ್, ನಿರ್ವಹಣೆ ವೆಚ್ಚನ ಕಡಿಮೆ ಸರ್ ಇದು ಟಮಾಟೆ ಬಂದ್ಬಿಟ್ಟು. ಈಗ ನಿರ್ವಹಣೆ ವೆಚ್ಚ ಟಮಾಟೆಗೆ ದುಬಾರಿ ಜಾಸ್ತಿ ಅನ್ಸಿದ್ರೆ ಇದೆ ಸರ್, ಈ ತರ ರೋಫ್ ಹಾಕೋದು, ಇದು ಕಟ್ಟೋದು, ಈ ಕೋಲು ಸರ್. ಒಂದ್ಸರಿ ನೀವು ಫಿಕ್ಸ್ ಮಾಡ್ಕೊಂಡಿದ್ರೆ ಮುಗಿದೋಯ್ತು. ಒಂದ್ಸರಿ ಫಿಕ್ಸ್ ಮಾಡ್ಕೊಂಡ್ರೆ ಒಂದು ಬೆಳೆ ಬರೋವರೆಗೆ ಇರುತ್ತೆ ಸರ್. ಏನ್ ಚಿಂತೆ ಇಲ್ಲ. ಮತ್ತೆ ನೆಕ್ಸ್ಟ್ ಬೆಳೆಗೆ ಬರ್ಬೇಕಂದ್ರೆ ನಾವು ಬೆಡ್ ಹಾಕಿ ಶೀಟ್ ಮಾಡಿದ್ರೆ ನೆಕ್ಸ್ಟ್ ಬೆಳೆಗೆ ಬರುತ್ತೆ. ಈ ತರ ಬಿಟ್ರೆ ಬರಂಗಿಲ್ಲ, ಯಾಕಂದ್ರೆ ಇದು ಕಸ ಎಲ್ಲ ತೆಗಿಬೇಕಂದ್ರೆ ಮತ್ತೆ ಇದನ್ನ ತೆಗಿಲೇಬೇಕು ಸರ್. ತೆಗಿಲೇಬೇಕಾಗತ್ತೆ. ಈ ಕಸ ತೆಗಿಬೇಕಂದ್ರೆ ಇದನ್ನ ತೆಗಿಲೇಬೇಕು. ಇಲ್ಲ ಆ ಕೂಲಿ ಆಳ್ ಹಚ್ಚಿದ್ರೆ ಎಕ್ಸ್ಪೆನ್ಸಿವ್ ಬಹಳ ಜಾಸ್ತಿ ಆಗುತ್ತೆ. ಸುಮಾರು ಇವಾಗ 400 ರೂಪಾಯಿ ಒಂದ್ ದಿನಕ್ಕೆ ಐತೆ ಸರ್ ಒಬ್ರಿಗೆ. ಈಗ ಈ ತರ ಕಸ ಐತಲ್ಲ ಸರ್, ಇದು ಒಂದು ಸಾಲ ಒಂದ್ ದಿನಕ್ಕೆ ಮುಟ್ಟಾಗಲ್ಲ ಸರ್. ಮುಟ್ಟಂಗಿಲ್ರಿ ಅವ್ರ. ಹಂಗಾಗಿ ಸುಮ್ಮನೆ ಈ ತರ ಕಟ್ಟಿದ್ರೆ ಸುಮ್ಮನೆ ಅಂತ ನಿಂತ್ಕೊಂಡು ಹರ್ಕೊಂಡ್ಬಿಡ್ತಾರೆ ಸರ್. ಒಂದ್ ದಿನಕ್ಕೆ ಮುಟ್ಟಲ್ಲ. ಇದು ಈ ತರ ಮಾಡಕ್ಕೆ ಎಕ್ಸ್ಪೆನ್ಸಿವ್ ತುಂಬಾ ಜಾಸ್ತಿ ಆಗುತ್ತೆ ಸರ್. ಇವು ಬಂದ್ಬಿಟ್ಟು ಒಂದ್ಸರಿ ತಗೊಂಡ್ ಇಟ್ಕೊಂಡ್ರೆ ನಮ್ಗೆ ಸುಮಾರು ಒಂದು 5 ರಿಂದ 6 ವರ್ಷ ಬರ್ತದೆ ಸರ್. ನಾನ್ ತಗೊಂಡ್ರೆ 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು ಸರ್. ಕೋಲ್ಗಳು ತಗೊಂಡ್ರೆ ಸುಮಾರು ಒಂದು 5-6 ವರ್ಷ ನಮಗೆ ಏನ್ ಆಗಲ್ಲ ಸರ್. ಯಾವ ತರ ಇಟ್ಕೊಂಡೋಕೆ ಅಷ್ಟೇ. ನಾವ್ ಯಾವ ತರ ಜಪಾನ ಮಾಡ್ತೀವಿ ಆ ತರ ಇರುತ್ತೆ ಇಟ್ಕೊಳ್ಳೋದ್ರಿಂದ ಇರುತ್ತೆ. ಇದೇನು ಎಕ್ಸ್ಪೆನ್ಸಿವ್ ಆಗಲ್ಲ. ಒಂದ್ಸತಿ ತಗೊಳಕ್ ಎಕ್ಸ್ಪೆನ್ಸಿವ್ ಆಗುತ್ತೆ ಸರ್, ಆಮೇಲೆ ಏನು ಆಗಲ್ಲ. ಇದು ಬಂದ್ಬಿಟ್ಟು ಒಂದ್ ಎಕರೆಗೆ ಈ ತರ ರೋಪ್ ಒಂದು 1000 ರೂಪಾಯಿ ಹೋಗುತ್ತೆ ಸರ್. 1000 ರೂಪಾಯಿ ಹೋಗುತ್ತೆ ಒಂದ್ ಎಕರೆಗೆ ಈ ತರ ರೋಪ್ ಹಾಕ್ಬಿಟ್ಟು ಒಂದ್ಸರಿ ಫಿಕ್ಸ್ ಮಾಡಿದ್ರೆ ಯೂಸ್ ಮಾಡ್ಕೋಬಹುದು ಸರ್. ಇದು ಈಗ ಈ ತರ ಮುಂಗಾರಿಯಲ್ಲಿ ಹಾಕ್ತಿವಲ್ಲ, ಇವಾಗ ಬಿಸಿಲು ಇರಂಗಿಲ್ಲ, ಇದು ಬರುತ್ತೆ ನೆಕ್ಸ್ಟ್ ಯೂಸ್ ಮಾಡಕ್ಕೆ. ಬೇಸಿಗೆ ಟೈಮ್ ಅಲ್ಲಿ ಬಿಸಿಲು ಇರುತ್ತಲ್ಲ ಸರ್, ಅವಾಗೆಲ್ಲ ಹೋಗ್ಬಿಡುತ್ತೆ, ಕಟ್ ಆಗುತ್ತೆ ಸರ್. ಅದು ಬರಂಗಿಲ್ಲ, ಇದು ಬರುತ್ತೆ ಇವಾಗ. ಈ ತರದ ಒಂದು 30-40 ಕೆಜಿ ಇದು ಊರಿ ಹೋಗ್ತದೆ ಸರ್. ಇದು ಒಂದ್ ಎಕರೆಗೆ 30-40 ಕೆಜಿ ಊರಿ ಹೋಗ್ತದೆ ಈ ಗಿಡ ಕಟ್ಟೋದು. 100 ರೂಪಾಯಿ ಕೆಜಿ ಸಿಗುತ್ತೆ ಸರ್. ಇದೆಲ್ಲ ಇದು 100 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ ಸಿಗುತ್ತೆ. ಇದು ಒಂದು 4000, ಇದೊಂದು 1000, 5000. ಇದು ಒಂದು ಕೋಲಿಗೆ ಇಟ್ಕೊಂಡ್ರು ಒಂದ್ಸತಿ ತಗೊಳಕ್ ದುಬಾರಿ ಆಕತ್ ಸರ್. ತಗೊಂಡ್ಮೇಲೆ ಆಮೇಲೆ 5-6 ವರ್ಷ ಗೊಬ್ಬರ ಬೀಜ ಇವೆಲ್ಲ ಸೇರ್ಸಿದ್ರೆ ಅಷ್ಟ ಸರ್. ನಂದು ಇದಕ್ ಬಂದ್ಬಿಟ್ಟು ಸರ್ ಸುಮಾರು ಅಗಿಲಿಂದ ಹಿಡಿದು ಗೊಬ್ಬರ, ಎಣ್ಣೆ ಎಲ್ಲಾ ಇಟ್ಕೊಂಡು ಒಂದು 4,000-5,000 ರೂಪಾಯಿ ಇದಕ್ ಖರ್ಚಾಗೈತೆ ಸರ್. ಒಂದು ಸಸಿಗೆ ಬಂದ್ಬಿಟ್ಟು ಒಂದ್ 4,000, 9,000. ಒಂದು 2 ಸತಿ ಗೊಬ್ಬರ ಹಾಕಿದೀನಿ ಸರ್. ಒಂದು 3,000 ರೂಪಾಯಿದಂಗೆ 2 ಸತಿ ಹಾಕಿದೀನಿ. ಒಂದು 3 ಸತಿ ಸ್ಪ್ರೇ ಮಾಡಿದೀನಿ. ಒಂದು 1,200 ರೂಪಾಯಿ ಹಿಂಗಾಗಿತ್ತು ಒಂದ್ ಸತಿ ಸ್ಪ್ರೇಗೆ. ಒಂದು 12 36, 3,500 ಅದಾಗ್ತದೆ ಸರ್. ಇಷ್ಟ ಆಗೈತೆ ನೋಡಿ ಸರ್. ಇಷ್ಟ ಸರ್. ಹಾ ಸರ್, ಒಂದ್ ಸತಿ 2 ಸತಿ ಕಳೆ ತೆಗಿದೀನಿ ಸರ್. ಒಂದ್ 2 ರಿಂದ 3,000 ರೂಪಾಯಿ ಕಳೆ ತೆಗಿಯೋದಕ್ಕೆ ಕೊಟ್ಟಿದ್ದೀನಿ. ಈಗ ಬಂದ್ಬಿಟ್ಟು ಡೈಲಿ ಹರಿಯೋದು ನಾವು ಇದಕ್ಕೆ ಲೇಬರ್ ಹಚ್ಚಲ್ಲ ಸರ್. ನಾವು ಇನ್ನು ಕಟಾವ್ ಮಾಡೋದಕ್ಕೆ ಮನೆಯಲ್ಲೇ ಕಟಾವ್ ಮಾಡ್ತೀವಿ. ಹಂಗಾಗಿ ಇದ್ರದ್ದು ಕಡಿಮೆ ಆಗೈತೆ ಸರ್. ನಮಗೆ ಎಕ್ಸ್ಪೆನ್ಸ್ ಕಡಿಮೆ ಆಗೈತೆ ಸರ್. ಲಾಭ ಆಗಿದೆ ಸರ್. ಲಾಭ ಈ ಸರಿ ಮಾತ್ರ ಚೆನ್ನಾಗಿ ಆಗಿದೆ, ಯಾಕಂದ್ರೆ ಒಳ್ಳೆ ಬೆಲೆ, ಉತ್ತಮ ಬೆಲೆ ಸಿಕ್ಕತ್ತೆ ಸರ್. ಈ ಸರಿ ನಮ್ಮ ಕೊಪ್ಪಳ ಮಾರ್ಕೆಟ್ ಅಲ್ಲಿ ಬೆಲೆ ಬಿದ್ದೇ ಇಲ್ಲ, ಚೆನ್ನಾಗಿ ಮಾರಿದೆ ಸರ್. 700 ರಿಂದ 800 ಮಟ್ಟ, 700 ರೂಪಾಯಿ, 750, 650. ಈಗ 2 ದಿನ ಅಷ್ಟೇ ಸರ್ 250, 200 ಮಾರಕತ್ತಿರೋದು. ಮೊದಲೆಲ್ಲ ದೊಡ್ಡ ರೇಟ್ ಮಾರಿದೆ ಸರ್. ನಮ್ಗೆ ಇದು ಚೆನ್ನಾಗಿ ಮಾರುತ್ತೆ. ಇವಾಗ ಲಾಸ್ಟ್ ಕಟಾವ್ ಬಂದ್ಮೇಲೆ ಬೆಲೆ ಕಡಿಮೆ ಇರೋದ್ರಿಂದ ನಮ್ಗೆ ಏನು ಇದ್ರಲ್ಲಿ ಲುಕ್ಷಣ ಇಲ್ಲ ಸರ್. ಲುಕ್ಷಣ ಇಲ್ಲ ಸರ್. ಆಗಿದೆ ಸರ್, ನಮ್ಗೆ ಚೆನ್ನಾಗಿ ಲಾಭ ಆಗಿದೆ. ಸುಮಾರು ಇವಾಗ 1.5 ರಿಂದ 2 ಲಕ್ಷ ರೂಪಾಯಿ ಮಟ್ಟ ಹತ್ತತ್ರ ಆಗ್ತದೆ ಸರ್ ಇದು. ಸುಮಾರು ನೀವು ಖರ್ಚು ಮಾಡಿದ 20,000. ಹೌದು ಸರ್. ನಾ ಇದು ಖರ್ಚು ಮಾಡಿರೋದು ಬಂದ್ಬಿಟ್ಟು ಒಂದು 25 ರಿಂದ 30,000 ರೂಪಾಯಿ ಒಳಗಡೆ ಆಗ್ತದೆ ಸರ್. ಇದು ಈಗ ಇದು ಅಷ್ಟು ಏನ್ ಮಾಡಿದೆ ಸರ್, ಇದು ಅಷ್ಟನ್ನು ಸೇರಿಸಿ ಒಂದು 25 ರಿಂದ 30,000 ರೂಪಾಯಿ ಒಳಗಡೆ ಖರ್ಚಿದೆ. ಸುಮಾರು 1.5 ರಿಂದ 2 ಲಕ್ಷ ರೂಪಾಯಿ ಮಟ್ಟ ನಂಗೆ ಇದರಲ್ಲಿ ಬರುತ್ತೆ ಸರ್, ಆದಾಯ ಬರುತ್ತೆ. ನೋಡಿ ಸ್ನೇಹಿತರೆ, ಅವರು ಸರ್ ನಾವು ಆದ್ರೂ ಕೊನೆಗಾರ ನಿಮ್ ಪರಿಚಯ ಮಾಡ್ಕೊಂಬಿಡೋಣ. ನಿಮ್ ಹೆಸರು ಸರ್, ನಿಮ್ ಎಲ್ಲಾ ಎಜುಕೇಶನ್ ಹೇಳ್ಬಿಡ್ರಿ ಸರ್. ಸರ್ ನಮ್ಮ ಹೆಸರು ಬಂದ್ಬಿಟ್ಟು ರವಿಚಂದ್ರ ಕಡೆಮನಿ ಅಂತ ಹೇಳಿ, ಕೊಪ್ಪಳ ತಾಲೂಕಿನ ಕೋಳೂರು ಗ್ರಾಮದವ್ರು ನಾವು. ಸರ್ ನಿಮ್ ಎಜುಕೇಶನ್ ಹೇಳ್ಬಿಡ್ರಿ ಸರ್. ನಮ್ದು ಎಜುಕೇಶನ್ ಬಂದ್ಬಿಟ್ಟು ಹೇಳ್ಕೊಳಕ್ಕೆ ಏನ್ ಸರ್, ಇವತ್ತು MS ಅಗ್ರಿ ಮಾಡ್ಕೊಂಡವ್ರು ಬರ್ತಾರ, ಎಷ್ಟು ಜನ ಇಂಜಿನಿಯರ್ಸ್ ಬಂದ್ ಮಾಡ್ತಾರ ಸರ್. ಹೇಳ್ಕೊಂಡ್ಬಿಟ್ರಿ ಸರ್. ಹೇಳ್ಕೊಳಕ್ ಏನಿಲ್ಲ ಸರ್, ನನಗೆ ಅದೇನಿಲ್ಲ. ನಾನು ಬಂದ್ಬಿಟ್ಟು BA MSW ಆಗೈತೆ ಸರ್. ಇವಾಗ ಮತ್ತೆ ಲಾ ಅಡ್ಮಿಷನ್ ಮಾಡ್ಸಿದ್ದೀನಿ. ಸರ್ ನಿಮ್ಗೆ ಹೊಲದಲ್ಲಿ ದುಡಿಬೇಕನ್ನ ಹಸಿವು ಐತಿ, ಓದ್ಬೇಕನ್ನ ಹಸಿವು ಐತಲ್ಲ? ಎರಡೂ ಇದೆ ಸರ್ ನನಗೆ. ನಾನು ಓದ್ಬೇಕು, ಅದೇನ ಆಗ್ಲಿ ಓದ್ಬೇಕು. ಪ್ಲಸ್ ಕೃಷಿ ಮಾಡ್ಬೇಕು. ಏನಾರ ಒಂದು ಸಾಧಿಸ್ಬೇಕು, ಹೆಸರು ಮಾಡ್ಬೇಕಾದ್ರೆ ನಾ ಕೃಷಿಯಲ್ಲೇ ಮಾಡ್ಬೇಕು. ಅದ್ರ ಜೊತೆಗೆ ಫ್ರೀ ಐತಿನಲ್ಲ, ಓದೋಣ. ಅದು ಓದೋದಕ್ಕೇನು ಕಮ್ಮಿ ಇಲ್ಲ ಸರ್. ಅದಕ್ಕೇನು ಏಜ್ ಲಿಮಿಟ್ ಇಲ್ಲ, ಕೊನೆ ಅನ್ನೋದಿಲ್ಲ. ಏನ್ ಬೇಕಾದ್ರೂ ಓದ್ಬೋದು, ಎಷ್ಟು ಬೇಕಾದ್ರೂ ಓದ್ಬೋದು. ಓದೋದ್ ಮಾತ್ರ ನಿಂದಿಸ್ತಾ ಇಲ್ಲ ಸರ್ ನಾನು. ಯಾಕಂದ್ರೆ ನಾವು ಓದಕ್ ಚಲೋ ಮಾಡಿದ್ದೆ ನಮ್ದೊಂದು ದೊಡ್ಡ ಪುಣ್ಯ ಸರ್. ಅದು ನಾವು ಸುಮಾರು 8ನೇ ಕ್ಲಾಸ್ ವರ್ಗು ಸಾಲಿ ಮೆಟ್ಲು ಹತ್ತಿಲ್ಲ. ಫಸ್ಟ್ನೇ ವರ್ಷ 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಿ ಬಂದು ನಮಗೆ ನೆನಪಿಲ್ಲ. ಆಮೇಲೆ 8ನೇ ಕ್ಲಾಸ್ ವರೆಗೂ ನಾವು ಸಾಲಿ ಮೆಟ್ಲು ಹತ್ತಿಲ್ಲ. 8ನೇ ಕ್ಲಾಸ್ ಇಂದ ನಾವು ಓದಿ, ಅಲ್ಲಿಂದ ನಮ್ದು ಓದ್ ಕಂಟಿನ್ಯೂ ಆಗಿರೋದು ಸರ್. ಅಲ್ಲಿವರೆಗೂ ನಮ್ಗೆ ಅಕ್ಷರ ಗೊತ್ತಿಲ್ಲ 8ನೇ ಕ್ಲಾಸ್, ನಿಜವಲ್ಲಿ ಹೇಳ್ಬೇಕು. ಹೌದು ಸರ್. ಆಮೇಲೆ ಅಲ್ಲಿಂದ ನಮ್ಮ ಎಜುಕೇಶನ್ ಜರ್ನಿ ಶುರುವಾಗಿದ್ದು. ಒಳ್ಳೆ ವಾಪಸ್ ಹಿಂದಿರುಗಿ ನೋಡಿದ್ದಿಲ್ಲ. ಹೌದು ಸರ್. ಓದಿದ್ದೀವಿ, ಚೆನ್ನಾಗಿ ಓದಿದ್ದೀವಿ.
ಸ್ವಂತ ಏನೋ ಕೆಲಸ ಮಾಡೋಣಪ್ಪ ಅಂದ್ರೆ ನಮ್ದೇ ಒಂದ್ 5 ಎಕರೆ ಹೊಲ ಇದೆ, ಇದರಲ್ಲೇ ಕೃಷಿ ಮಾಡ್ಕೊಂಡು ಮಾಡ್ತಾ ಇದ್ವಿ. ನೋಡ್ರಿ ಸ್ನೇಹಿತರೆ, ಇವತ್ತು ಡಬಲ್ ಗ್ರಾಜುಯೇಟ್ ಆಗಿ ನಾವು ಏನೋ ಸ್ವಲ್ಪ ಆದ್ ಕೂಡ ನಾವು ಬೆಂಗಳೂರು ಮೈಸೂರು ಎಲ್ಲೋ ದೂರ ಹೋಗ್ಬೇಕಂತ ಒಂದು ಆಸೆ ಪಡ್ತೀವಿ. ಆದ್ರ ಇಲ್ಲೊಬ್ರು ಲಾ ಓದ್ತಿದಾರ, ಜೊತೆಗೆ MSW ಸರ್ ಮುಗಿದಿದೆ ಸರ್ MSW ಮುಗಿಸ್ಕೊಂಡ್ ಇವತ್ತು ಕೃಷಿನ ಅವ್ರ ಒಂದ್ ಜೀವಾಳ ಅಂತ ಹೇಳ್ತಾರ. ನೋಡಿದ್ರಿ ನೀವು ವ್ಯಾಲಿ ಇದ್ರ ನಮ್ಮ ವಿಡಿಯೋ ಸಂಪೂರ್ಣ ನೋಡಿದ್ರ ಅಂದ್ರ ಅವ್ರ ಕೊನೆ ಹೇಳ್ತಾರ ಏನಂದ್ರ ನಾವು ಚಿಲ್ಲಿ ಬೆಳಿತೀವಿ, ಟೊಮೆಟೊ ಬೆಳಿತೀವಿ, ಎಲ್ಲ ನಾವು ಬೇರೆ ಯಾವ್ದು ಬೆಳೆಯಲ್ಲ, ಇದೇ ಬೆಳಿತೀವಿ. ಜೊತೆಗೆ ಸುಮಾರು ಒಂದು 20 ಎಮ್ಮೆ ಸಾಕಾಣಿಕೆ ಮಾಡ್ಕೊಂಡು ಇವತ್ತು 11 ಎಮ್ಮೆ ಸಾಕಾಣಿಕೆ. ಅದು ಒಂದು ನಮ್ ಸಪ್ರೇಟ್ ಆಗಿ ವಿಡಿಯೋನ ನೀವು ಅದಕ್ಕಿಂತ ಮುಂಚೆ ನಾವು ಅಪ್ಲೋಡ್ ಮಾಡೋದು ಇಲ್ಲ, ಇದಾರ ಬರ್ತಾ 2 ಅವ್ರದ್ದು ಬರ್ತಾ. ಈ ಮಾಹಿತಿ ತಮಗೆ ಇಷ್ಟ ಆದ್ರ ಲೈಕ್ ಕೊಡಿ, ಶೇರ್ ಮಾಡ್ರಿ. ಯಾಕಂದ್ರೆ ಜೊತೆ ಇವ್ರು ಏನಂದ್ರ ಬೇರೆ ಯುವಕರಿಗೆ ಸ್ಫೂರ್ತಿ ಅಂತ ನನ್ನ ಅನಿಸಿಕೆ ಸರ್. ನಮಸ್ತೆ ನಮಸ್ತೆ ಸರ್. ಥ್ಯಾಂಕ್ ಯು ಸರ್.